ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳು ಬಂತು ಅಂದ್ರೆ ಎಲ್ಲ ಮಕ್ಕಳ ಪೋಷಕರಿಗೆ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಏನು ಅಂತಂದ್ರೆ ತನ್ನ ಮಗು ಮೊದಲೇ ಹೆಜ್ಜೆ ಇಟ್ಟು ಶಾಲೆಗೆ ಹೋಗುವಂತ ಖುಷಿ ನೋಡ್ಬೇಕು ಅಂತ. ಯಾಕಂದ್ರೆ ಶಿಕ್ಷಣ ಅನ್ನೋದು, ಶಾಲೆ ಅನ್ನೋದು ಎಲ್ಲರ ಜೀವನದಲ್ಲಿಯೂ ಮುಖ್ಯ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕಾಗಿ, ಉಜ್ವಲ ಶಿಕ್ಷಣಕ್ಕಾಗಿ ನಾವು ಇವತ್ತು ಪರಿಚಯಿಸುತ್ತಿರುವಂತಹ ಶಾಲೆಯೇ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆ, ಬಸವೇಶ್ವರ ನಗರದಲ್ಲಿ ಇದ್ದೀವಿ. ಇವತ್ತು ನಮ್ಮ ಜೊತೆ ಶಾಲೆಯ ಅನೇಕ ವಿಶೇಷತೆಗಳು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಶ್ರೀಮತಿ ಮುಖ್ಯೋಪಾಧ್ಯಾಯಿನಿ ಹೇಮಲತಾ ಜನಾರ್ದನ್ ಮೇಡಮ್ ಅವರು ಇದ್ದಾರೆ. ಬನ್ನಿ, ಶಾಲೆಯ ಬಗ್ಗೆ ಅನೇಕ ಪರಿಚಯನ ತಿಳಿಸ್ಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಶಾಲೆ ಬಹಳ ವರ್ಷಗಳಿಂದ ನಡೀತಾ ಇರೋದು ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು. ಮತ್ತೆ ಪ್ರತಿ ವರ್ಷನೂ ಎಲ್ಲ SSLC ವಿದ್ಯಾರ್ಥಿಗಳು 90-95% ಇಲ್ಲಿ ಪರ್ಸೆಂಟೇಜ್ ತೆಗಿತಾ ಇದ್ದಾರೆ. ಹೌದು ಸರ್. ಇದ್ರ ಬಗ್ಗೆ ನಿಮ್ಮ ಈ ಶಿಕ್ಷಣದ ಉತ್ತಮ ಶಿಕ್ಷಣ ಮತ್ತೆ ಉಜ್ವಲ ಭವಿಷ್ಯದ ಮಕ್ಕಳಿಗಾಗಿ ನೀವು ತಗೋತಿರುವಂತಹ ರೂಪುರೇಷೆಗಳೇನು ಮೇಡಮ್? ಮೊದಲನೇದಾಗಿ ಟೀಚರ್ಸ್ನ, ಕ್ವಾಲಿಫೈಡ್ ಟೀಚರ್ಸ್ನ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ನ ತಗೊಂತೀವಿ. ಏನಕ್ಕಂದ್ರೆ ಟೀಚರ್ಸ್ ಕರೆಕ್ಟ್ ಆಗಿದ್ದೇನೆ ಮಕ್ಕಳಿಗೆ ಕರೆಕ್ಟ್ ರೀತಿಯಲ್ಲಿ ಪಾಠ ಮಾಡಕ್ ಸಾಧ್ಯ. ಸೊ ಹಂಗಾಗಿ ನಾವು ಎಕ್ಸ್ಪೀರಿಯನ್ಸ್ ಟೀಚರ್ಸ್, ಕ್ವಾಲಿಫೈಡ್ ಟೀಚರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ಯಾರು ಅಡ್ಮಿಷನ್ ಬಂದ್ರು ನಾವು ಮಕ್ಕಳದು ಒಂದು ಸ್ಮಾಲ್ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಮಕ್ಕಳು ಯಾವುದೇ ಕಂಡೀಷನ್ ಇದ್ರು ವಿಲ್ ಗಿವ್ ದ ಅಡ್ಮಿಷನ್. ಏನಕ್ಕಂದ್ರೆ ಮಕ್ಕಳು ಸ್ವಲ್ಪ ವೀಕ್ ಆಗಿರೋ ನಾವು ಕೊಡಲ್ಲ ಅಂತ ಕಳ್ಸಲ್ಲ. ಪೇರೆಂಟ್ಸ್ ಒಂದು ಭರವಸೆ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ. ಓಕೆ, ನಾವು ಅವ್ರನ್ನ ಡಿಸಪಾಯಿಂಟ್ಮೆಂಟ್ ನಾವಿರೋದೇ ಮಕ್ಕಳಿಗೆ ಹೇಳ್ಕೊಡಕ್ಕೆ. ಹಂಗಾಗಿ ಯಾವುದೇ ಕಂಡೀಷನ್ ಇದ್ರು ಮಕ್ಕಳನ್ನ ನಾವು ಅಡ್ಮಿಷನ್ಸ್ ತಗೊಂಡು ಅವ್ರನ್ನ ಇಂಪ್ರೂವ್ ಮಾಡೋದು ನಮ್ಮ ಕರ್ತವ್ಯ. ಇನ್ನ ಸ್ಕೂಲ್ಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಮಕ್ಕಳಿಗೆ ಮೇಡಮ್ ಪೇರೆಂಟ್ಸ್ ನೋಡೋದು ಏನು ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ವಾತಾವರಣ ಇದೆಯಾ, ಬೆಂಚಸ್ ಸ್ವಲ್ಪ ಇಕ್ಕಟ್ಟು ಆತರ ಇದೆಯಾ, ಇಲ್ಲ ಫ್ರೀಯಾಗಿ ಕುತ್ಕೋತಾರ, ಗಾಳಿ ಬೆಳಕು ಈ ತರ ಏನಾದ್ರು ಇದೆಯಾ? ಇದ್ರ ಬಗ್ಗೆ ಸ್ಕೂಲಲ್ಲಿ ಕ್ಲಾಸ್ ರೂಮ್ಸ್ ಎಲ್ಲ ತುಂಬಾ ದೊಡ್ಡದಾಗಿದೆ. ಬೆಂಚಸ್ ಕೂಡ ತುಂಬಾ ಮಕ್ಕಳು ಸಫಿಶಿಯಂಟ್ ಆಗಿ ಕೂತ್ಕೋತಾರೆ. ಅಷ್ಟು ಇಕ್ಕಟ್ಟು, ಗಾಳಿ ಬೆಳಕು ಎಲ್ಲ, ವಿಂಡೋಸ್ ಎಲ್ಲ ಇದೆ. ಸೊ ಫ್ರೆಶ್ ಏರ್ ಬರುತ್ತೆ. ಮತ್ತೆ ನಮ್ಮ ಸರ್ ಎಲ್ಲ ಕ್ಲಾಸ್ ರೂಮ್ ಅಲ್ಲಿ 2 ಫ್ಯಾನು, 2 ಟ್ಯೂಬ್ ಲೈಟ್ಸ್ ಹಾಕಿದ್ದಾರೆ. ಸೊ ರೈನಿ ಸೀಸನ್, ವಿಂಟರ್ ಸೀಸನ್, ಡಾರ್ಕ್ ಟೈಮ್ ಅಲ್ಲಿ ಮಕ್ಕಳು ಯಾವಾಗ್ಲೂ ಹಾಕೊಂಡಿರ್ತಾರೆ ಲೈಟು. ಸೊ ಆತರ ಕಂಜೆಸ್ಟೆಡ್ ಮತ್ತೆ ಮಕ್ಕಳಿಗೆ ಇಕ್ಕಟ್ಟು ಆ ತರ ಪರಿಸ್ಥಿತಿ ಇಲ್ಲ. ಚೆನ್ನಾಗಿ ಮಕ್ಕಳು ಖುಷಿಯಾಗಿ ಬಂದು ಕೂತ್ಕೊಂತಾರೆ. ದೇ ಆರ್ ಕಂಫರ್ಟಬಲ್. ಮತ್ತೆ ಪೇರೆಂಟ್ಸ್ ಮಕ್ಕಳನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋ ಮನೆಗಳಿಗೆ ವ್ಯಾನ್ ಫೆಸಿಲಿಟೀಸ್ ಖಂಡಿತವಾಗ್ಲೂ ವ್ಯಾನ್ ಫೆಸಿಲಿಟಿ ಇದೆ. ಎಷ್ಟು ದೂರ ಇದ್ರು ನಾವು ಸರ್ವಿಸ್ ಕೊಡ್ತಾ ಇದೀವಿ. ನಮ್ ಡ್ರೈವರು ಮತ್ತೆ ನಾವು ಸರ್ವಿಸ್ ಇಸ್ ಗುಡ್ ಓನ್ಲಿ ಸರ್. ಪೇರೆಂಟ್ಸ್ ಕೂಡ ಸ್ಯಾಟಿಸ್ಫೈ ಆಗಿದ್ದಾರೆ ಇದರಿಂದ. ಮತ್ತೆ ಮಕ್ಕಳಿಗೆ ಈ ಕಲೆ ಮತ್ತು ಪ್ರೋತ್ಸಾಹ, ಕಲ್ಚರಲ್ಸ್ ಪ್ರೋಗ್ರಾಮ್ ಮತ್ತೆ ಏನಾದ್ರು ಎಕ್ಸಿಬಿಷನ್ ಈ ತರ ಏನಾದ್ರು? ಖಂಡಿತವಾಗ್ಲೂ ಸರ್. ಏನಕಂದ್ರೆ ನಾವು ನೋಡಿ ಬರೀ ಅಕಾಡೆಮಿಕ್ಸ್ ಅಂತಾನೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಮಕ್ಕಳು ಅವರವರಲ್ಲೇ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಆ ಹಿಡನ್ ಟ್ಯಾಲೆಂಟ್ಸ್ ನ ನಾವು ಎಕ್ಸ್ಪೋಸ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಒಂದು ಚಾನ್ಸ್ ಕೊಡ್ಬೇಕು. ಸೊ ಹಂಗಾಗಿ ನಾವು ಈ ಚಿಲ್ಡ್ರನ್ಸ್ ಡೇ ಅಂತ ಟೈಮ್ ಅಲ್ಲಿ ನಾವು ಮಕ್ಕಳಿಗೆ ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ಅವಾಗ ಮಕ್ಕಳು ಏನೇನು ಟ್ಯಾಲೆಂಟ್ ಇದೆಯೋ ಅದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ. ಅವ್ರಿಗೆ ಮೋಟಿವೇಶನ್ ಮಾಡೋಕ್ಕೆ ನಾವು ಪ್ರೈಸಸ್, ಸರ್ಟಿಫಿಕೇಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ಸರ್. ಫಿಸಿಕಲಿ ಎಕ್ಸಸೈಸ್ ಬೇಕಾಗುತ್ತೆ. ಸೊ ಹಂಗಾಗಿ ನಮ್ಮ ಸರ್ ಕರಾಟೆ ಕ್ಲಾಸಸ್ ಫ್ರೀಯಾಗಿ ಎಲ್ಲ ಮಕ್ಕಳು ಕ್ಲಾಸ್ 1 ಇಂದ 8th ವರೆಗೂ ಎಲ್ಲ ಮಕ್ಕಳಿಗೆ ಕರಾಟೆ ಕ್ಲಾಸಸ್ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಫಿಸಿಕಲ್ ಎಕ್ಸಸೈಸ್ ಇದು ಮಕ್ಕಳಿಗೆ ಪ್ಲಸ್ ಪಿ ಟಿ ನಮ್ಮ ರೆಗ್ಯುಲರ್ PT ಮಾಸ್ಟರ್ಸ್ ಆಚೆ ಗ್ರೌಂಡ್ ಕರ್ಕೊಂಡೋಗಿ ವೀಕ್ಲಿ ಟ್ವೈಸ್ PT ಇರುತ್ತೆ. ಇವಾಗ LKG ಇಂದ 7th ಸ್ಟ್ಯಾಂಡರ್ಡ್ ವರೆಗೂ ಅಬಾಕಸ್, ಮತ್ತೆ ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ವರೆಗೂ ಅಬಾಕಸ್, 6th to 8th ವೇದಿಕ್ ಮ್ಯಾಥ್ಸ್ ಹೇಳ್ಕೊಡ್ತಾ ಇದೀವಿ. ಇನ್ನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೇಡಮ್ ನೀವು ವರ್ಷ ಎಕ್ಸಿಬಿಷನ್ ಮಾಡೋದಾಗ್ಲಿ, ಒಂದ್ ವರ್ಷ ಎಕ್ಸಿಬಿಷನ್, ಇನ್ನೊಂದ್ ವರ್ಷ ಕಲ್ಚರಲ್ಸ್ ಪ್ರೋಗ್ರಾಮ್, ಇದ್ರ ಬಗ್ಗೆ ಹೇಳೋದಾರೆ ಮೇಡಮ್? ನಾವು ನೋಡಿ ಸರ್, ನಾನು ಮೊದಲೇ ಹೇಳ್ದಂಗೆ ಮಕ್ಕಳಲ್ಲಿ ತುಂಬಾ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಸೊ ಅದನ್ನ ಅವ್ರಿಗೆ ಎಕ್ಸ್ಪೋಸ್ ಮಾಡಕ್ಕೆ ನಾವು ಒಂದು ಚಾನ್ಸ್ ಕೊಡ್ಬೇಕು. ಅವ್ರಾಗ ಮುಂದಾಗಿ ಬರಲ್ಲ. ಸೊ ನಾವು ಕೊಟ್ರೆ ಮಕ್ಕಳು ಅದನ್ನ ಉಪಯೋಗಿಸಿ ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಮಕ್ಕಳು ನೋಡಿ ಲಾಸ್ಟ್ ಇಯರ್ ನಾವು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ವಿ. ಮಕ್ಕಳದು ಪ್ರತಿಭೆ ಟ್ಯಾಲೆಂಟ್ ನೋಡಿ ತುಂಬಾ ಜನ ಪಬ್ಲಿಕ್ ಮತ್ತೆ ನಮ್ಮ ಪೇರೆಂಟ್ಸು ನಾವೇ ನಾವು ತುಂಬಾ ನಮ್ಗೆ ಖುಷಿ ಆಯ್ತು ಮಕ್ಕಳಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಅಂತ. ಮುಂಚೆ ಎಲ್ಲ ಹೇಗೆ ಅಂತಂದ್ರೆ SLC 12th ಆದಂಗೆ ಅವಾಗ ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ರು. ಇವಾಗ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಹೇಗಿದೆ ಮೇಡಮ್? ನಾವು ಅಕಾಡೆಮಿಕ್ಸ್ ಅಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಕ್ಲಾಸ್ ವೈಸ್ ನಾವು ಟೆಕ್ಸ್ಟ್ ಬುಕ್ಸ್ ಇಟ್ಟಿದ್ವಿ, ಕಂಪ್ಯೂಟರ್ ಟೆಕ್ಸ್ಟ್ ಬುಕ್. ಸೊ ಅದ್ರ ಪ್ರಕಾರ ಬೇಸಿಕ್ ಇಂದ ನಮ್ ಕಂಪ್ಯೂಟರ್ ಫ್ಯಾಕಲ್ಟೀಸು
ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರು ವೀಕ್ಲಿ 2 days ಪ್ರಾಕ್ಟಿಕಲ್ಸ್ ಇರುತ್ತೆ. ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಈ ಪೇಂಟಿಂಗ್ ಮಾಡೋದು ಮತ್ತೆ ಟೈಪ್ ಮಾಡೋದು. ಆಲ್ಮೋಸ್ಟ್ 10th ಬರೋಷ್ಟಿಗೆ ಅವರು ಆಲ್ಮೋಸ್ಟ್ ಕಲ್ತಿದ್ದಾರೆ. ಐ ಮೀನ್ ಕಂಪ್ಯೂಟರ್ ನಾಲೆಡ್ಜ್ ಬರ್ತಾ ಇದೆ. ಸೊ ಫಸ್ಟ್ ಸ್ಟ್ಯಾಂಡಿಂದಾನೇ ನಾವು ಈ ಕೋಚಿಂಗ್ ಸ್ಟಾರ್ಟ್ ಮಾಡಿದೀವಿ. ಇನ್ನ ಮೇಡಮ್ ಸಿಲೆಬಸ್ ವೈಸ್ ಬಂದ್ರೆ ಯಾವ್ಯಾವ ಸಿಲೆಬಸ್ಗೆ ಅಡ್ಮಿಷನ್ ಇದೆ ಮೇಡಮ್? UKG ಬಂದ್ರೆ UKG ಅಲ್ಲಿ ಬೇಸಿಕ್ ಕನ್ನಡ, they'll be having 5 subjects, that is ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್ ಅಂಡ್ EVS. ಸೊ ಮ್ಯಾಥ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್ ಪ್ಲಸ್ ಟೇಬಲ್ಸ್ ಬರುತ್ತೆ. EVS ಅಂದ್ರೆ ಸೈನ್ಸ್ ಬಗ್ಗೆ ಎಲ್ಲ ಬರುತ್ತೆ. ಮತ್ತೆ ಆಲ್ಫಾಬೆಟ್ಸ್, ಕನ್ನಡ ಆಲ್ಫಾಬೆಟ್ಸ್, ಹಿಂದಿ ಆಲ್ಫಾಬೆಟ್ಸ್, ಮತ್ತೆ ಇಂಗ್ಲಿಷ್ ಆಲ್ರೆಡಿ ಆಲ್ಫಾಬೆಟ್ಸ್ LKG ಇರ್ತಾರೆ. ಒಂದ್ ಸೆಂಟೆನ್ಸ್ ಆನ್ಸರ್ ಬರೀತಾರೆ. ಸೊ ಈ ತರ ಟ್ರೈನ್ ಮಾಡ್ತೀವಿ. SSLC ಹುಡುಗರಿಗೆ ಆದ್ರೆ ಯಾವ ರೀತಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀರಾ ಮೇಡಮ್? 10th ಮಕ್ಕಳು ಸ್ಟಾರ್ಟ್ ನಾವು ಒಂದು 20 days ಅರ್ಲಿಗೆ ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲ ಮಕ್ಕಳಿಗೆ ಮೇ ಎಂಡ್ ಅಲ್ಲಿ ಅಂದ್ರೆ ಈ ಮಕ್ಕಳಿಗೆ ಒಂದು 15 days ಅರ್ಲಿನೇ ಸ್ಟಾರ್ಟ್ ಮಾಡ್ತೀವಿ. ನಾಟ್ ಓನ್ಲಿ ಫಾರ್ 10th. ಒಂದ್ ದಿವಸ ರಜಾ ಹಾಕಿದ್ರು ನಾವು ಇಮಿಡಿಯೇಟ್ ಆಗಿ ಫೋನ್ ಮಾಡ್ತೀವಿ ಪೇರೆಂಟ್ಸ್ಗೆ, ಏನಕ್ಕೆ ಬಂದಿಲ್ಲ, ಎಲ್ಲ ಮಕ್ಕಳು ಬರ್ಬೇಕು, ಓದ್ಕೊಂಡು ಬಂದಿಲ್ಲ ಅಂದ್ರೆ ಮತ್ತೆ ಅವತ್ತು ಅವ್ನು ಓದಿಸ್ಬಿಟ್ಟು ಟೆಸ್ಟ್ ಬರ್ಸ್ಬಿಟ್ಟೆ ಹೋಗೋದು. ಹಂಗಾಗಿ ಮಕ್ಕಳು ಕಲಿತಾ ಇದ್ದಾರೆ, ಸ್ಟ್ರಿಕ್ಟ್ ಆಗಿ ಕಲಿತಾ ಇದ್ದಾರೆ. ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಮಕ್ಕಳು ಆಲ್ಮೋಸ್ಟ್ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ತಂದಿದ್ದಾರೆ ಇಷ್ಟುವರೆಗೂ. ಇನ್ನ ಅನುಭವ ಪಡೆದ ಶಿಕ್ಷಕರು ಇದ್ದಾರೆ ಅಂತ ಹೇಳಿದ್ರಿ ಮೇಡಮ್. ಅಂದ್ರೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ? ನಮ್ದಂತೂ ನಮ್ ಟೀಚರ್ಸ್, ಕೆಲವು ಟೀಚರ್ಸ್ ಒಂದು 4-5 ಟೀಚರ್ಸ್ ಅವರಂತೂ ನಮ್ ಸ್ಕೂಲ್ ಸ್ಟಾರ್ಟ್ ಆಗಿದ್ರಿಂದ ಇದ್ದಾರೆ. ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ವೆನ್ ವಿ ಅಪಾಯಿಂಟ್ ದ ಟೀಚರ್ ಅಲ್ಲಿ ನಾವು ಅವ್ರ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ, ಟ್ರೈನ್ಡ್ ಆಗಿರೋರು ನೋಡಿ ತಗೊಂತೀವಿ. ನಾವು ಆಫ್ಟರ್ ಎವ್ರಿ ಟೆಸ್ಟ್ ನಾವು ಒಂದು PTM ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ. ಆಗ ಪೇರೆಂಟ್ಸು ಕಂಪಲ್ಸರಿ ನಾವು ಪೇರೆಂಟ್ಸ್ ಬರಕ್ ಹೇಳ್ತೀವಿ. ಟೀಚರ್ಸ್ ಬಿಕಾಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ್ಯಾವ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ. ಅವಾಗ ಏನೇನು ಪ್ರಾಬ್ಲಮ್ ಅವರು ನಾವು ಆನ್ಸರ್, ಮಕ್ಕಳು ಟೆಸ್ಟ್ ಬರ್ದಿರ್ತಾರಲ್ವಾ, ಆನ್ಸರ್ ಫೈಲ್ನ ನಾವು ಪೇರೆಂಟ್ಸ್ ತೋರಿಸ್ತೀವಿ. ಈ ತರ ಬರ್ತಿದ್ದಾರೆ, ಸೊ ಯಾವ್ದ್ರಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಯಾವ ತರ ರೆಕ್ಟಿಫೈ ಮಾಡಿದ್ರೆ ಮಗು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ನಾವು ಟೀಚರ್ಸ್ ಸಜೆಸ್ಟ್ ಮಾಡ್ತಾರೆ. ಮತ್ತೆ ಪೇರೆಂಟ್ಸ್ ಮಕ್ಕಳು ಹೆಂಗೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಓದ್ತಾ ಇದ್ದಾರೆ, ಯಾವ ರೀತಿ ಓದಿಸಿದ್ರೆ ಮಕ್ಕಳು ಇಂಪ್ರೂವ್ ಆಗ್ತಾರೆ, ಆ ಥರ ಸಜೆಷನ್ ಟೀಚರ್ಸ್ ಅಂತ ತಗೊಳ್ತಾರೆ. ಸೊ ಇದರಿಂದ ಮಕ್ಕಳಿಗೆ ಐ ಮೀನ್ ಪೇರೆಂಟ್ಸ್ಗೂ ಮನೇಲಿ ಹೇಳ್ಕೊಡಕ್ಕೆ ಈಸಿ ಆಗುತ್ತೆ. ಟೀಚರ್ಸ್ ಕೂಡ ಇಂಪ್ರೂವ್ ಮಾಡೋಕ್ಕೆ ಮಕ್ಕಳಿಗೆ ಇದೊಂದು ತುಂಬಾ ಬೆನಿಫಿಟ್ ಆಗ್ತಾ ಇದೆ. ಇನ್ನ ಶಾಲೆಯಿಂದನೇ ಟ್ಯೂಷನ್ಸ್ ಏನಾದ್ರು ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್? ಸರ್ ನಾವು ಮೇನ್ ಮಕ್ಕಳಿಗೆ ಪೇರೆಂಟ್ಸ್ಗೆ ಟ್ಯೂಷನ್ಸ್ ಕಳಿಸ್ಬೇಡಿ ಅಂತ ನಾವು ಎಕ್ಸ್ಟ್ರಾ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಪೇರೆಂಟ್ಸ್ಗೆ ಒಂದು ಸಜೆಷನ್ ಯಾವಾಗಲೂ ಹೇಳೋದೇನಂದ್ರೆ, ಎಲ್ಲೇ ಎಷ್ಟೇ ಇಲ್ಲಿ ಬಿಸಿ ಅವರು ಅಟ್ಲೀಸ್ಟ್ ಒಂದು 1/2 hour ಅಥವಾ 1 hour ಮಕ್ಕಳ ಹತ್ರ ಕೂತ್ಕೊಂಡು ಅವ್ರು ಏನು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೇಳಿ, ಏನು ಕ್ಲಾಸಲ್ಲಿ ನಡೀತು, ಯಾವ್ಯಾವ ಟೀಚರ್ಸ್ ಏನೇನು ಮಾಡಿದ್ದಾರೆ. ನಾವು ಡೈರಿ ಕೊಡ್ತೀವಲ್ಲ, ಹೋಮ್ವರ್ಕ್ ಡೈರಿ, ಅದರಲ್ಲಿ ಯಾವ ಹೋಮ್ವರ್ಕ್ಸ್ ಯಾವ್ಯಾವ ಮಾಡ್ಕೊಂಡು ಬರಬೇಕು ಅಂತ ಟೀಚರ್ಸ್ ನಾವು ಯಾವಾಗಲೂ ಲರ್ನ್ ಆ್ಯಂಡ್ ರೈಟ್ ಅಂತ ಕೊಡ್ತಂದ್ರೆ, ಓದಿ ಮತ್ತೆ ಬರಿ ಅಂತ, ಕಲಿತು ಬರಿ ಅಂತ, ಬರೆಯೋದಲ್ಲ. ಸೊ ಈಗ 2 ಕ್ವೆಶನ್ ಆನ್ಸರ್ಸ್ ಕೊಟ್ಟಿದ್ರೆ ಫಸ್ಟ್ ಅದು ಓದ್ಬಿಟ್ಟು ಆಮೇಲೆ ಬರೀರಿ ಅಂತ. ಆ ಓದಿಸಿ ಬರ್ಸಕ್ಕೆ ನಾವು ಪೇರೆಂಟ್ಸ್ ಹೇಳ್ತೀವಿ. ಓದಿಸಿ ಮಕ್ಕಳಿಗೆ ಅವಾಗ 2 ಕ್ವೆಶನ್ಸ್ ಕಲಿತಾ ಇದೆ, ಒಂದೇ ಸರಿ ಅವ್ರಿಗೆ ಲಾಸ್ಟ್ ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬರ್ಡನ್ ಆಗಲ್ಲ. ಈಸಿ ವೇ ಆಫ್ ಲರ್ನಿಂಗ್ ಇದು. ಇದಿಷ್ಟು ಶಾಲೆಯ ಪರಿಚಯ ಆಗಿತ್ತು. ಇಲ್ಲಿ ಓದಿದಂತ ಅನೇಕ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಇದ್ದಾರೆ, ಉನ್ನತ ವಿದ್ಯಾಭ್ಯಾಸದಲ್ಲಿ ಈಗ ಕೂಡ ವಿದ್ಯಾಭ್ಯಾಸ ನಡೆಸ್ತಿದ್ದಾರೆ, ಉನ್ನತ ಕೆಲಸದಲ್ಲಿ ಇದ್ದಾರೆ. ಇದೇ ತರ ಮುಂದೆ ಈ ಅಡ್ಮಿಷನ್ ಆಗುವಂತ ಎಲ್ಲ ಹುಡುಗರು ಒಳ್ಳೆ ವಿದ್ಯಾಭ್ಯಾಸ ಕಲಿತು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ತಾ, ಮತ್ತೆ ಅಡ್ಮಿಷನ್ ಎಲ್ಲ ಓಪನ್ ಆಗಿದೆ ಮೇಡಮ್? ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸರ್. ನಾವು ಮಕ್ಕಳೇ ಸರ್ ಅವ್ರಿಗೆ ನಾವು ಸ್ವಲ್ಪ ಪುಷ್ ಅಪ್ ಮಾಡಿದ್ರೆ ಮಕ್ಕಳು ಅವರು ಇಂಪ್ರೂವ್ ಆಗೋಕ್ಕೆ ಸಾಧ್ಯ. ಹಂಗಾಗಿ ಪೇರೆಂಟ್ಸ್ ಮಕ್ಕಳು ಯಾವುದೇ ಕಂಡೀಷನ್ ಇದ್ರು ನಾವು ಮಕ್ಕಳನ್ನ ಅಡ್ಮಿಷನ್ ತಗೊಂಡು ನಾವು ಇಂಪ್ರೂವ್ ಮಾಡಿಸ್ತೀವಿ, ಆ ಭರವಸೆ ಕೊಡ್ತೀವಿ ಸರ್. ನಾನು ತುಂಬಾ ಧನ್ಯವಾದ ಮೇಡಮ್, ಇಷ್ಟೊತ್ತು ಶಾಲೆ ಬಗ್ಗೆ ಪರಿಚಯ ಮಾಡಿದ್ದಕ್ಕೆ. ಇಲ್ಲಿ ಶಾಲೆಯಲ್ಲಿ ಜಾಯ್ನ್ ಆಗುವಂತ ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನೇಕೆ ತಡ ಪೋಷಕರೇ, ಖಂಡಿತವಾಗಿ ಬಂದು ಶಾಲೆಯ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ, ಬಂದು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿ ಉನ್ನತ ಶಿಕ್ಷಣವನ್ನು ಕಲಿಸಿ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು.